ವೀಕ್ಷಕರೇ ನಮಸ್ಕಾರ. ಇಷ್ಟು ದಿನ ರಕ್ಷಿತಾ ಅವರನ್ನ ತಂಗಿ ಎಂದು ಓಡಾಡ್ಕೊಳ್ತಾ ಇದ್ದಂತಹ ಧ್ರುವಂತ್ ಅವರು ಈಗ ರಕ್ಷಿತಾನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಇಷ್ಟು ದಿನ ಮಲ್ಲಮ್ಮ ಅವರ ತಾಯಿ ಮತ್ತು ರಕ್ಷಿತಾ ಅವರು ನಮ್ಮ ತಂಗಿ ಅಂದ್ಕೊಂಡು ಇಷ್ಟು ದಿನ TRP ಲೆವೆಲ್ನ ರೀಚ್ ಮಾಡಿ ಇದೀಗ ರಕ್ಷಿತಾಗೆ ಕೆಟ್ಟ ಮಾತುಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ನಿಮ್ಮ ಪ್ರಕಾರ ಧ್ರುವಂತ್ ಅವರು ಮಾಡಿದ್ದು ಸರಿನಾ? ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತೇ ಇದೆ ಇಷ್ಟು ದಿನ ರಕ್ಷಿತಾ ಅವ್ರನ್ನ ಯಾರೆಲ್ಲ ಟಾರ್ಗೆಟ್ ಮಾಡಿದ್ರು ಅಂತ. ತುಂಬ ಜನ ರಕ್ಷಿತಾನ ಟಾರ್ಗೆಟ್ ಮಾಡಿದರು. ಇವಳು ಚಿಕ್ಕ ಹುಡುಗಿ, TRP ಲೆವೆಲ್ನ ಜಾಸ್ತಿ ಮಾಡಿದ್ದಾಳೆ, ಇವಳಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಅಂದ್ಕೊಂಡು ತುಂಬ ಜನ ಅಶ್ವಿನಿ ಗೌಡ ಹಾಗೂ ಇನ್ನಿಷ್ಟ ಉಳಿದಂಥ ಸ್ಪರ್ಧಿಗಳು ಸಹ ರಕ್ಷಿತಾನ ಟಾರ್ಗೆಟ್ ಮಾಡಿದರು. ಬಟ್ ಆದರೆ ರಕ್ಷಿತಾನ ಪರವಾಗಿ ನಿಂತಿದ್ದು ಗಿಲ್ಲಿ. ಬಟ್ ಇಷ್ಟು ದಿನ ಧ್ರುವಂತ್ ಅವರು ಅವ್ರ ಪರ ನಿಲ್ತಾರೆ ಅಂತ ಅಂದ್ಕೊಂಡಿದ್ವಿ. ಯಾಕಪ್ಪ ಅಂದರೆ ಬಂದಾಗಿಂದ ಅವಳು ನನ್ನ ತಂಗಿ ಅಂದ್ಕೊಂಡು ಆರಾಮಾಗಿದ್ಲು. ಬಟ್ ಆದರೆ ಈಗ ಧ್ರುವಂತ್ ಅವರು ಈಗ ರಕ್ಷಿತಾನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟು ದಿನ ಮಲ್ಲಮ್ಮನ ಜೊತೆಗಿದ್ದು, ಸೊ ಮಲ್ಲಮ್ಮ ಕಳೆದ ವಾರ ಕೂಡ ಎಲಿಮಿನೇಷನ್ ಆದರು. ಇದೀಗ ರಕ್ಷಿತಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆಯಷ್ಟೇ ಎಲ್ಲ ಮಲಗಿರೋ ಟೈಮಲ್ಲಿ ರಕ್ಷಿತಾ ಅವರು ಹೊರಗಡೆ ಇರ್ತಾರೆ. ಇಂಥ ಟೈಮನ್ನು ನೋಡಿಕೊಂಡು ನಮ್ಮ ಧ್ರುವಂತ್ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಎದುರುಗಡೆ ಮತ್ತು ಕಾಕ್ರೋಚ್ ಎದುರುಗಡೆನೂ ಕೂಡ ಮಾತಾಡಿದ್ದಾರೆ. ಸೊ ಆ ಹುಡುಗಿ ಮಾಡ್ತಾ ಇರೋದು ತಪ್ಪು, ಅವಳೊಂಥರ ಗಲೀಜು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಕರೆಕ್ಟಾಗಿ ಕನ್ನಡ ಮಾತಾಡೋಕ್ಕೆ ಬರಲ್ಲ, ತುಳುನೂ ಮಾತಾಡೋಕ್ಕೆ ಬರಲ್ಲ. ಸೊ ನಮ್ಮ ಕಡೆ ಈ ರೀತಿ ತುಳು ಮಾತಾಡೋದಿಲ್ಲ ಮೇಡಮ್, ಕನ್ಫರ್ಮ್ ಆಗಿ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಇವಳೊಬ್ಳು ನಾಟಕ ಮಾಡ್ತಾ ಇದ್ದಾಳೆ, ಇವಳೊಬ್ಳು ಗಲೀಜು ಅನ್ನೋ ರೀತಿಯ ಪದಗಳನ್ನ ಯೂಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಷ್ಟು ದಿನ ಕಿಚ್ಚ ಸುದೀಪ್ ಅವರ ಪಂಚಾಯಿತಿಯಲ್ಲೂ ಕೂಡ ಧ್ರುವಂತ್ ಅವರಿಗೆ ಒಂದೊಂದು ವಾರ್ನಿಂಗ್ಗಳು ಸಹ ಆಗ್ತಾ ಇತ್ತು. ಬಟ್ ಇದೀಗ ಈ ಒಂದು ವಿಚಾರಕ್ಕೂ ಕೂಡ ಕಿಚ್ಚನ ಪಂಚಾಯಿತಿಯಲ್ಲೂ ಒಂದಿಷ್ಟು ಡಿಸ್ಕಸ್ಗಳು ನಡೀತಾವೆ ಅನ್ನೋ ಸುದ್ದಿ ಕೂಡ ಇದೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಮಾಡಿದ್ದು ಸರಿನಾ? ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಇಷ್ಟು ದಿನ ರಕ್ಷಿತಾ ಅವ್ರನ್ನ ಮೇನ್ ಟಾರ್ಗೆಟ್ ಮಾಡಿದ್ದಂಥ ಅಶ್ವಿನಿ ಗೌಡ ಅವರು ಇದೀಗ ಸೈಲೆಂಟ್ ಆಗಿದ್ರು. ಅಷ್ಟೇ ಅಲ್ಲದೆ ಮೊನ್ನೆ ನಡೆದಂಥ ಒಂದು ಕಾನ್ಸೆಪ್ಟಲ್ಲೂ ಸಹ ಅವರು ಒಂದು ಟಾರ್ಗೆಟ್ ಸಹ ಮಾಡಿದ್ರು. ಅವರು ಓಪನ್ ಚಾಲೆಂಜ್ ಸಹ ಮಾಡಿದರು. ಏನಪ್ಪ ಅಂದರೆ ಒಂದು ಮೂವಿಗಳ ವಿಚಾರದಿಂದಾಗಿ ಅವರಿಗೆ ಒಂದು ಟಾರ್ಗೆಟ್ ಸಹ ಮಾಡಿದರು. ಈ ಒಂದು ವಿಚಾರನೂ ಕೂಡ ಕಿಚ್ಚನ್ ಸುದೀಪ ಪಂಚಾಯಿತಿಯಲ್ಲಿ ಕೂಡ ಡಿಸ್ಕಸ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ನಮ್ಮ ರಕ್ಷಿತಾ ಅವರಿಗೆ ನಮ್ಮ ಧ್ರುವಂತ್ ಅವರು ಮಾತಾಡಿರುವಂಥ ಪದಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಕೂಡ ಆಗ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಗಲೀಜು ಅನ್ನೋ ಪದ ಯಾನಕ್ಕೆ ಯೂಸ್ ಮಾಡಿದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ವಾಶ್ರೂಮಲ್ಲಿ ಇರ್ತಾಳೆ, ಒಂದೊಂದು ಟೈಮ್ ವಾಶ್ರೂಮ್ ಕ್ಯಾಮ್ರಾ ಮುಂದೆ ಮಾತಾಡ್ತಾಳೆ, ಕಿಚನ್ನಲ್ಲಿ ನಾನೇ ಕೆಲಸ ಮಾಡ್ತೀನಿ, ನಾನೇ ಮಾಡ್ತೀನಿ, ನೀವೆಲ್ಲ ಬೇಡ, ಒಂಥರ ಸಿಂಪತಿ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇಷ್ಟು ದಿನ ಧ್ರುವಂತ್ ಅವರು ಸಿಂಪತಿ ಕಾರ್ಡ್ನ ಯೂಸ್ ಮಾಡಿಬಿಟ್ಟು ಈಗ ರಕ್ಷಿತಾ ಪರ ಸಿಂಪತಿ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ರಕ್ಷಿತಾ ಅವರಿಗೆ ಅದು ನಮ್ಮ ಧ್ರುವಂತ್ ಅವರು ಮಾತಾಡಿದ ತಪ್ಪು, ಈ ಒಂದು ಪದಗಳನ್ನ ಯೂಸ್ ಮಾಡೋದ್ರಿಂದ ತುಂಬ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಬೇರೆಯೊಬ್ಬ ಸ್ಪರ್ಧಿಯ ಬಗ್ಗೆ ಮಾತಾಡೋಕ್ಕೂ ಯಾರ ಹಕ್ಕು ಕೂಡ ಇಲ್ಲ. ಬಟ್ ಆದರೆ ಇಲ್ಲಿ ಧ್ರುವಂತ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ಬಿಟ್ಟು ಈಗ ವೈಲೆಂಟ್ ಆಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಇವಳು ನನ್ನ ತಂಗಿ, ಅಮ್ಮ, ತಾಯಿ ಅಂದ್ಕೊಂಡು ಇಷ್ಟು ದಿನ ಸಿಂಪತಿ ಕಾರ್ಡ್ನ ಯೂಸ್ ಮಾಡಿಬಿಟ್ಟು ಈಗ ಅವಳಿಗೆ ಹಿಂತಿರುಗಿ ಬಿದ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನಾವು ಒಂದಂತೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೋದು, ಏನಪ್ಪ ಅಂದರೆ ಇಲ್ಲಿ ಧ್ರುವಂತ್ ಅವರು ಸೇಫ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಷ್ಟು ದಿನ ಅಮ್ಮ ಒಂದು ಸೆಂಟಿಮೆಂಟ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಇಲ್ಲಿವರೆಗೂ ಬಂದರು ಅಂತಲೂ ಕೂಡ ಹೇಳ್ಬೋದು. ಇದೀಗ ರಕ್ಷಿತಾನೂ ಅಷ್ಟೇ ತಂಗಿ ಅಂದ್ಕೊಂಡು ಒಳ್ಳೆ ಸಿಂಪತಿ ಕಾರ್ಡ್ನ ಯೂಸ್ ಮಾಡಿಬಿಟ್ಟು ಇದುವರೆಗೆ ಬಂದರು. ಇದೀಗ ಈ ರೀತಿಯ ಒಂದು ಐಡಿಯಾ ನನಗೆ ವರ್ಕೌಟ್ ಆಗಲ್ಲ, ಬೇರೆ ರೀತಿಯಲ್ಲೇ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಈಗ ಈ ವಾರ ಕೂಡ ಯಾವುದೇ ರೀತಿಯ ಟಾಸ್ಕ್ಗಳು ನಡೆದಿಲ್ಲ. ಬಟ್ ನಾಮಿನೇಷನಲ್ಲಿ ಎಲ್ಲ ಸ್ಪರ್ಧಿಗಳು ಇದ್ದರು. ಇದೀಗ ಒಂದು ಲೆಟರ್ ವಿಚಾರ ಬಂದ ಮೇಲೆ ಒಬ್ಬೊಬ್ಬ ಸ್ಪರ್ಧಿಗಳು ಸೇವ್ ಆಗ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೂ ಇವರಿಗೂ ಒಂದು ಲೆಟರ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಟಾಪಿಕ್ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ರೀತಿಯ ಡಿಸ್ಕಸ್ ಆಗಬೇಕು, ನಿಮ್ಮ ಪ್ರಕಾರ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.